ಮುದ್ದೇಬಿಹಾಳ ಪೊಲೀಸ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಬಸರಕೋಡ ಗ್ರಾಮದಲ್ಲಿರುವ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದ 2 ಕಬ್ಬಿಣದ ಬಾಗಿಲುಗಳಿಗೆ ಹಾಕಿದ ಕೀಲಿಗಳನ್ನು ಮುರಿದು ದೇವಸ್ಥಾನದಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಗರ್ಭಗುಡಿಯ ಗದ್ದುಗೆಯ ಮೇಲೆ ಇದ್ದ 32 ಕೆಜಿ ತೂಕ ಅಂದಾಜು 51,20,000 ರೂಪಾಯಿ ಕಿಮ್ಮತ್ತಿನ ಶ್ರೀ ಪವಾಡ ಬಸವೇಶ್ವರ ಬೆಳ್ಳಿಯ ದೇವರ ಮೂರ್ತಿಯನ್ನು ಕಳುವು ಮಾಡಿಕೊಂಡು ಹೋದ ಬಗ್ಗೆ ನಮೂದ ಇದ್ದು, ಈ ಘಟನೆ ಕುರಿತು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದ ಫಿರ್ಯಾದಿದಾರರಾದ ಶ್ರೀ ಕರನಂದೆಪ್ಪ ಯಮನಪ್ಪ ಬಿರಾದಾರ ಇವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೈಕೊಂಡು ಪತ್ತೆ ಕಾರ್ಯವನ್ನು ಆದ್ಯತೆಯನ್ನಾಗಿ ಪರಿಗಣಿಸಿ ಕ್ರಮವಾಗಿ ಚಂದ್ರಕಾಂತ ನಂದರೆಡ್ಡಿ, ಡಿಎಸ್ಪಿ ಬಾಗೇವಾಡಿ ಉಪವಿಭಾಗ, ಮಹಮ್ಮದ ಫಸಿಯುದ್ದೀನ, ಸಿಪಿಐ ಮುದ್ದೇಬಿಹಾಳ, ಸಂಜಯ ತಿಪ್ಪರೆಡ್ಡಿ ಪಿಎಸ್ಐ ಮುದ್ದೇಬಿಹಾಳ, ಆರ್ಎಸ್ ಭಂಗಿ, ಪಿಎಸ್ಐ ಮುದ್ದೇಬಿಹಾಳ ಹಾಗೂ ನುರಿತ ಸಿಬ್ಬಂದಿ ಜನರನ್ನೊಳಗೊಂಡ ಒಟ್ಟು 4 ತನಿಖಾ ತಂಡಗಳನ್ನು ರಚಿಸಿ ಪತ್ತೆ ಕಾರ್ಯವನ್ನು ವಹಿಸಲಾಗಿತ್ತು. ಮೇಲಿನ ತನಿಖಾ ತಂಡದ ಅಧಿಕಾರಿ ಹಾಗೂ ಸಿಬ್ಬಂದಿ ಜನರು ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಕೊಂಡು ತನಿಖೆಯಲ್ಲಿ ಕಂಡುಬಂದ ಕುರುಹುಗಳ ಆಧಾರದ ಮೇಲೆ ಆರೋಪಿತನಾದ 1. ಸುರೇಶಕುಮಾರ ತಂದೆ ಶಾಂತಿಲಾಲ ಸೋನಿ, 51 ವರ್ಷ ವಸ್ತಾಲ ಅಹಮದಾಬಾದ್, ಗುಜರಾತ್ ರಾಜ್ಯ. 2. ಬ್ರಹ್ಮರ್ ತಂದೆ ಟೋಪಿಯಾ ನೀಟ್, 35 ವರ್ಷ ಸಾಕಿನಾ, ಅಂಬಾಜಿ ಕುಂಬಾರಿಯಾ, ಗುಜರಾತ್ ರಾಜ್ಯ. 3. ಇಂದ್ರಜಿತ್ ತಂದೆ ಮನಿಯಾರ್ ನೀಟ್, 33 ವರ್ಷ ಸಾ, ಅಂಬಾಜಿ ಕುಂಬಾರಿಯಾ, ಗುಜರಾತ್ ರಾಜ್ಯ. 3 ಜನ ಆರೋಪಿತರನ್ನು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಲಾಗಿ ಅವರು ವಿಚಾರಣೆ ಕಾಲಕ್ಕೆ ಈ ದೇವಸ್ಥಾನದ ಕಳ್ಳತನದ ಕೃತ್ಯವನ್ನು ಒಪ್ಪಿಕೊಂಡಿದ್ದು, ಆರೋಪಿತರು ಕಳ್ಳತನ ಮಾಡಿದ ಬಸವೇಶ್ವರ ಮೂರ್ತಿ ಪೈಕಿ ಮೂರ್ತಿಯ ಪ್ರಮುಖ ಭಾಗವನ್ನು 4 ಭಾಗಗಳಾಗಿ ತುಂಡರಿಸಿ ಇನ್ನುಳಿದ ಭಾಗವನ್ನು ಕರಗಿಸಿ ಗಟ್ಟುಗಳನ್ನಾಗಿ ಮಾಡಿ ಮಾರಾಟ ಮಾಡಿದ ಬಗ್ಗೆ ಹೇಳಿದ್ದು, ಆ ಪ್ರಕಾರ ತನಿಖೆ ಕೈಕೊಂಡು ಆರೋಪಿತರಿಂದ ಈ ಕೆಳಗಿನಂತೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 1. 4 ಕೆಜಿ ತೂಕದ ಬಸವೇಶ್ವರ ಮೂರ್ತಿಯ ತುಂಡರಿಸಿದ ತುಣುಕುಗಳು. 2. ಒಟ್ಟು 23 ಕೆಜಿ ತೂಕವುಳ್ಳ ಕರಗಿಸಿದ ಬೆಳ್ಳಿಯ ಗಟ್ಟಿ ತುಣುಕುಗಳು. 3. ರೋಖ ಹಣ 67,604 ರೂಪಾಯಿ. ಮೊಬೈಲ್ ಫೋನಗಳು 5. ಕೃತ್ಯಕ್ಕೆ ಬಳಸಿದ ಕಾರ್ 1, ಅದರ ನಂಬರ್ GJ01 KS 4317. 6. ಕೃತ್ಯಕ್ಕೆ ಬಳಸಿದ ಕಬ್ಬಿಣದ ರಾಡ್ಗಳು 2. ಹೀಗೆ ಎಲ್ಲ ಸೇರಿ ಒಟ್ಟು 52,70,000 ರೂಪಾಯಿ ಮೌಲ್ಯದ ಕಳ್ಳತನ ಮಾಡಿದ ದೇವಸ್ಥಾನದ ಬೆಳ್ಳಿಯ ಮೂರ್ತಿ ಹಾಗೂ ಕೃತ್ಯಕ್ಕೆ ಬಳಸಿದ ಮೇಲಿನ ವಸ್ತುಗಳನ್ನು ಆರೋಪಿತರಿಂದ ವಶಪಡಿಸಿಕೊಳ್ಳಲಾಗಿರುತ್ತದೆ. ಪ್ರಸ್ತುತ ಈ ಮೇಲಿನ 3 ಜನ ಆರೋಪಿತರ ದಸ್ತಗೀರ ಪ್ರಕ್ರಿಯೆ ಕೈಗೊಳ್ಳಲಾಗಿದ್ದು, ತನಿಖೆಯಲ್ಲಿ ಇನ್ನೂ ಕೆಲವು ಆರೋಪಿತರು ಕೃತ್ಯದಲ್ಲಿ ಭಾಗಿಯಾದ ಬಗ್ಗೆ ತಿಳಿದು ಬಂದಿದ್ದು ಅವರ ಪತ್ತೆ ಕಾರ್ಯ ಮುಂದುವರೆದಿದೆ. ಈ ಪ್ರಕರಣವನ್ನು ಪತ್ತೆ ಮಾಡಿದ್ದು, ಸದರಿಯವರ ಈ ಕರ್ತವ್ಯವನ್ನು ಶ್ಲಾಘಿಸಿ ಮಾನ್ಯ ಐಜಿಪಿ ಉತ್ತರ ವಲಯ ಬೆಳಗಾವಿ ರವರು ತನಿಖಾ ತಂಡದ ಪ್ರತಿ ಅಧಿಕಾರಿ ಮತ್ತು ಸಿಬ್ಬಂದಿ ಜನರಿಗೆ ಪ್ರತ್ಯೇಕ ಪ್ರಶಂಸನಾ ಪತ್ರ ನೀಡಿ ಗೌರವಿಸಿರುತ್ತಾರೆ ಎಂದು ಶ್ರೀ ಲಕ್ಷ್ಮಣ ನಿಂಬರಗಿ, ಎಸ್ಪಿ ವಿಜಯಪುರ ಇವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.